ಇಲ್ಲಿ ಸಾರ್ವಜನಿಕರು ನಮ್ಮ ಮುಂದೆ ಇದ್ದಾರೆ, ನಾವು ಮಾತಾಡ್ಸೋಣ. ಸರ್, ಯಾವಾಗಿಂದ ಈ ಕಾಮಗಾರಿ ನಡೀತಾ ಇದೆ ಸರ್? ಒಂದ್ 5 ವರ್ಷದಿಂದ ನಡೀತಾ ಇದೆ. ಒನ್ ವೇ ಅಲ್ಲೇ ಗಾಡಿಗಳು ಹೋಗ್ತದೆ, ಧೂಳ್ ಜಾಸ್ತಿ ಬರ್ತದೆ. ಕೆಲಸ ಒಂದ್ ತಿಂಗಳು 2 ತಿಂಗಳು ಮಾಡ್ತಾರೆ, ಮತ್ತೆ ಹಂಗೆ ಬಿಟ್ಬಿಡ್ತಾರೆ. ಜಾಸ್ತಿ ಧೂಳು ಬಂದು ಅಂಗಡಿಗಳಿಗೆಲ್ಲ ಇದು ನಷ್ಟ ಆಗ್ತಾ ಇದೆ ಜಾಸ್ತಿ. ಸರ್ ನಮಸ್ಕಾರ, ನಾನು ರತ್ನಯ್ಯ ಅಂತ. ಇಲ್ಲೇ ಪಕ್ಕದಲ್ಲಿ ಸಣ್ಣದಾಗಿ ಒಂದು ಬೀಡ ಅಂಗಡಿ ಇಟ್ಕೊಂಡಿದ್ವಿ. ಪಕ್ಕದಲ್ಲಿ ಮಿಸ್ಟರ್ ಚಾಯ್ ಇದೆ. ಪಕ್ಕದಲ್ಲಿ ಹೋಟೆಲ್ ಇದೆ. ಈ ಹೋಟೆಲ್ಗಳಲ್ಲಿ, ಅಂಗಡಿ ಮುಗ್ಗಟ್ಟುಗಳಲ್ಲಿ ಬೇಕಾದಷ್ಟು ಧೂಳು ಬಂದು ಬರೋ ನಾಗರಿಕರಾಗಲಿ, ಇಲ್ಲಿಗೆ ಅಂಗಡಿಗೆ ಬರೋ ಕಸ್ಟಮರ್ಸ್ ಗಳಾಗ್ಲಿ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಬರೀ ಧೂಳು ತುಂಬಾಗುತ್ತೆ. ಇಲ್ಲೇನಾದ್ರೂ ಟೊಮೊಟೊ ಮಾರ್ಕೆಟ್ ಇದೆ, ವೆಹಿಕಲ್ಸ್ ಜಾಸ್ತಿ ಬರ್ತದೆ, ರೈತರಿಗೆ ತೊಂದರೆ ಆಗ್ತಾ ಇದೆ. ಎಲ್ಲಂದ್ರಲ್ಲಿ ಟ್ರಾಫಿಕ್ ಜಾಮ್ಗಳಾಗ್ತವೆ. ಒಂದೊಂದ್ಸಾರಿ ಕೆಳಗಡೆ ಬಿಟ್ಬಿಡ್ತಾರೆ. ಕೆಳಗಡೆ ಬಿಟ್ಟಾಗ ವಾಹನಗಳನ್ನ ಅವರು ವೇಗವಾಗಿ ಚಲಿಸೋದ್ರಿಂದ ಅತಿಯಾಗಿ ಧೂಳು ಎದ್ದು ಬಂದು ಹೋಟೆಲ್ ತಿಂಡಿ ಮುಂಗಟ್ಟುಗಳಲ್ಲೆಲ್ಲ ಬಿದ್ದು ಜನರು ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಸುಮಾರು 5 ವರ್ಷಗಳಾದ್ರೂ ಕೆಲಸ ಸ್ಟಾರ್ಟ್ ಮಾಡಿ ಇನ್ನು 5 ವರ್ಷ ಆದ್ರೂ ಕೆಲಸ ಮುಗಿಯೋಂಗಿಲ್ಲ ರೀತಿಯಲ್ಲಿ ಕೆಲಸ ನಡೀತಾ ಇದೆ. ಇಲ್ಲಿ ದಯವಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಗಮನಿಸಿಕೊಂಡು ಸ್ವಲ್ಪ ಜನರಿಗೆ, ನಾಗರಿಕರಿಗೆ ಸಹಾಯ ಮಾಡಬೇಕು, ಅನುಕೂಲ ಮಾಡಿಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೀವಿ ಸರ್. ಈ ಕಾಮಗಾರಿ ನಡೀತಾ ಇರೋದ್ರಿಂದ ಧೂಳೆಲ್ಲ ಬರ್ತಿದೆ ಎಲ್ಲ ಅಂಗಡಿಗಳಲ್ಲಿ. ಏನಾದ್ರು ಸಮಸ್ಯೆ? ವ್ಯಾಪಾರಿಗೆ ಧೂಳಿದ್ರೆ ಬರಲ್ಲ, ಬೇಜಾರ್ ಮಾಡ್ಕೊಳ್ತಾರೆ. ಅಂಗಡಿಗೆ ಬರೋ ಕಸ್ಟಮರ್ಸ್ ಅಂಗಡಿ ಮೇಲೆ ಒಂದು ಅಷ್ಟು 10 ಇಂಚು ಧೂಳು ಬಿದ್ದಿರುತ್ತೆ. ಸಾಯಂಕಾಲ ಆಗೋಷ್ಟೊಳಗೆ ಅಂತ ಹೋಗ್ತಾರೆ, ಬರ್ತಾರೆ. ಅದರಿಂದ ನಮ್ಗೆ ವ್ಯಾಪಾರ ಕೂಡ ಎಫೆಕ್ಟ್ ಆಗ್ತಾ ಇದೆ. ನಾವು ಈ ಧೂಳು ಬರೋದ್ರಿಂದ ಅವು ತಿಂಡಿ ತಿನಿಸುಗಳ ಮೇಲೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಜನರು ಬೇಜಾರು ಮಾಡ್ಕೊಳ್ತಾರೆ. ವ್ಯಾಪಾರನೂ ನಮ್ಗೆ ಡೌನ್ ಆಗ್ತಾ ಇದೆ. ತುಂಬಾ ತೊಂದರೆ ರೈತರಿಗೆ ಆಗ್ಲಿ, ಬರೋ ನಾಗರಿಕರಿಗಾಗ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. ಆದಷ್ಟು ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನ ಗಮನಿಸಿಕೊಂಡು ಸ್ವಲ್ಪ ವೇಗವಾಗಿ ಕೆಲಸ ಮಾಡೋ ತರ ಅದನ್ನ ಮಾಡ್ಬೇಕಂತ, ಜನರಿಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಹೇಳ್ತಿರುವಂತದ್ದು, ಇಲ್ಲಿ ಪ್ರತಿನಿತ್ಯನೂ ಕೂಡ ವೆಹಿಕಲ್ಸ್ ಓಡಾಡೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಧೂಳೆಲ್ಲಾನು ಕೂಡ ನಮ್ಮ ಅಂಗಡಿ ಮುಗ್ಗಟ್ಟುಗಳಿಗೆ ಬರ್ತಾ ಇದೆ. ಇಲ್ಲಿ ಪಕ್ಕದಲ್ಲೇ ಹೋಟೆಲ್ಸ್ ಎಲ್ಲ ಇದೆ, ಅಂಗಡಿಗಳಿದಾವೆ. ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಧೂಳು ತುಂಬ್ತಾ ಇರೋದ್ರಿಂದ ಇಲ್ಲಿ ಏನು ಕಸ್ಟಮರ್ಸ್ ಇರ್ತಾರೆ, ಇಲ್ಲಿ ಸಾರ್ವಜನಿಕರು ಕೂಡ ಮತ್ತೆ ಅಂಗಡಿಗೆ ಬರುವಂತದಕ್ಕೆ ಹಿಂದೇಟು ಆಗ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಸಾರ್ವಜನಿಕರು ಹೇಳ್ತಿರುವಂತದ್ದು. ಆನಂದ್ ಮುಲ್ಬಾಗಿಲು, T5 ಕನ್ನಡ, ಕೋಲಾರ.